ಇಲ್ಲಿ ನಾವು ಕೈನೆಟಿಕ್ ಎನರ್ಜಿಲಿರುವಂಥ ಅಂಶ ಏನೇನು ಅಂತ ಹೇಳಿ ತಿಳ್ಕೊತಾ ಇದ್ದೀವಿ. ಪ್ರೊಸೀಜರ್ ಏನಪ್ಪ ಅಂತ ಹೇಳಿದ್ರೆ, ಒಂದು ಪರ್ಟಿಕ್ಯುಲರ್ ಹೈಟಿಂದ, ಒಂದು ಎತ್ತರದಿಂದ ಒಂದೆರಡು ಮೂರು ಮಾರ್ಬಲ್ನ ನಾವು ಕೆಳಗೆ ಬೀಳ್ತಾ ಇದ್ದೀವಿ. ಬಿಟ್ಟಾಗ ಏನಾಗುತ್ತೆ, ಇದು ಡಿಸ್ಪ್ಲೇಸ್ ಆಗುತ್ತೆ. ಅದು ಎಷ್ಟು ಡಿಸ್ಟೆನ್ಸ್ವರೆಗೂ ಡಿಸ್ಪ್ಲೇಸ್ ಆಗಿದೆ ಅದನ್ನು ಅಬ್ಸರ್ವ್ ಮಾಡಿಕೊಂಡು ಒಂದು ಕನ್ಕ್ಲೂಷನ್ ಬರ್ಬೋದು. ಸರಿನಾ? ಮೊದಲೇ ವೀಡಿಯೋದಲ್ಲಿ ಏನಂತ ಹೇಳಿದ್ರೆ, ಮೊದಲೇ ಎಕ್ಸ್ಪೆರಿಮೆಂಟ್ ಏನಂತ ಹೇಳಿದ್ರೆ, ವಿ ಆರ್ ಟೇಕಿಂಗ್ ಸೇಮ್ ಮಾಸ್ ಬಟ್ ಡಿಫ್ರೆಂಟ್ ವೆಲಾಸಿಟಿ ಸಿನಾರಿಯೋ. ಈ ಪರ್ಟಿಕ್ಯುಲರ್ ಮಾರ್ಬಲ್ ಇದೆಯಲ್ಲ, ಗೋಲಿ ಇದೆಯಲ್ಲ, ಇದು 14 ಗ್ರಾಮು. ಇದನ್ನು ಬೇರೆ ಬೇರೆ ಎತ್ತರದಿಂದ ಬೀಳಿಸಿದಾಗ ಏನಾಗುತ್ತೆ, ಬೇರೆ ಬೇರೆ ವೆಲಾಸಿಟಿ ಇರುತ್ತೆ. ಸೊ ಇದರಿಂದ ಕೈನೆಟಿಕ್ ಎನರ್ಜಿ ಹೆಚ್ಚಾಗುತ್ತಾ ಕಮ್ಮಿ ಆಗುತ್ತಾ ಅದನ್ನು ನೋಡ್ತಾ ಇದ್ದೀವಿ. ಸರಿನಾ? ಸೊ ಈ ವಿಡಿಯೋ ನೋಡೋಣ. ಹೈಟು 4 ಸೆಂಟಿಮೀಟರು ಬಿಟ್ಟಾಗ ಇಟ್ ಗಾಟ್ ಡಿಸ್ಪ್ಲೇಸ್ ಟು ಅ ಡಿಸ್ಟೆನ್ಸ್ ಆಫ್ 14 ಸೆಂಟಿಮೀಟರ್. ಒಂದೇ ವಸ್ತು, ಜ್ಞಾಪಕ ಇರಲಿ, ಅದೇ ವಸ್ತು ಇದು. ಹೈಟ್ ಈಸ್ 8.4 ಸೆಂಟಿಮೀಟರು. ಹೆಚ್ಚು ಮಾಡ್ತಾ ಇದ್ದೀವಿ. ಡಿಸ್ಟೆನ್ಸು 24 ಸೆಂಟಿಮೀಟರ್ ಹೆಚ್ಚಾಯ್ತು ನೋಡಿ. ಸೊ ಹೈಟ್ನ ಹೆಚ್ಚು ಮಾಡ್ತಾ ಇದ್ದೀವಿ. ಮತ್ತು ಮುಂದಿನದರಲ್ಲಿ ಹೈಟು ಎತ್ತರ 10 ಸೆಂಟಿಮೀಟರ್ ಎತ್ತರದಲ್ಲಿದೆ, ಅಲ್ಲಿಂದ ಬಿಡ್ತಾ ಇದ್ದೀವಿ. ಸೊ ಇಲ್ಲಿವರೆಗೂ ಹೋಯ್ತದು 31 ಸೆಂಟಿಮೀಟರ್ಗೂ ಹೋಯ್ತು. ಸರಿನಾ? ಹಾಂ, ಏನು ಕನ್ಕ್ಲೂಡ್ ಮಾಡ್ಬೋದು? ಆ್ಯಸ್ ವಿ ಇನ್ಕ್ರೀಸ್ ದ ವೆಲಾಸಿಟಿ ಆಫ್ ದ ಕೈನೆಟಿಕ್ ಎನರ್ಜಿ, ರೈಟ್, ದ ಕೈನೆಟಿಕ್ ಎನರ್ಜಿ ವಿಲ್, ಹೌದು, ಇನ್ಕ್ರೀಸ್. ನಾವು ವೆಲಾಸಿಟಿ ಹೆಚ್ಚು ಮಾಡ್ದಂಗೆ ಕೈನೆಟಿಕ್ ಎನರ್ಜಿ ಕೂಡ ಹೆಚ್ಚಾಯಿತು. ಆ್ಯಸ್ ವಿ ಇನ್ಕ್ರೀಸ್ ದ ವೆಲಾಸಿಟಿ ದ ಕೈನೆಟಿಕ್ ಎನರ್ಜಿ ವಿಲ್ ಇನ್ಕ್ರೀಸ್. ಕರೆಕ್ಟಾ? ಇದೇ ರೀತಿಯಲ್ಲಿ ಏನು ಮಾಡ್ತಾಯಿದ್ದೀನಿ ಮುಂದೆ ಅಂತ ಹೇಳಿದ್ರೆ, ಮುಂದಿನ ಇಲ್ಲಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸೇಮ್ ವೆಲಾಸಿಟಿ ಡಿಫ್ರೆಂಟ್ ಮಾಸ್. ಒಂದೇ ಎತ್ತರದಿಂದ ಈ 1, 2, 3 ಈ 3 ವಸ್ತುವನ್ನು ಬಿಡ್ತಾ ಇದ್ದೀವಿ. ಆಯಿತಾ? ಇದು ಇದರದ್ದು ತೂಕ ಅಲ್ಲ, ಮಾಸು 4, 14, 15 ಗ್ರಾಮ್. ಸರಿನಾ? ಸೊ ಈ 3 ಬಿಡ್ತೀವಿ. ಬಿಟ್ಟಾಗ ಏನಾಗುತ್ತೆ ನೋಡೋಣ. ಮೊದಲೇ ಕೇಸ್ ಏನಂತ ಹೇಳಿದ್ರೆ, ಮಾಸು 4 ಗ್ರಾಮ್. ಸೊ ಅದೆಷ್ಟುವರೆಗೂ ಡಿಸ್ಪ್ಲೇಸ್ ಆಯಿತು? 9 ಸೆಂಟಿಮೀಟರ್ವರೆಗೂ ಡಿಸ್ಪ್ಲೇಸ್ ಆಗಿದೆ. ಮುಂದಿನ ಕೇಸು 14 ಗ್ರಾಮ್. 14 ಸೆಂಟಿಮೀಟರ್ವರೆಗೂ ಡಿಸ್ಪ್ಲೇಸ್ ಆಯಿತು. 28 ಗ್ರಾಮ್. 2 ಗೋಲಿನ ಉಪಯೋಗಿಸಿ ಇದು ಮಾಡ್ತಾ ಇರೋದು. ಕಂಬೈನ್ಡ್ ಕೈನೆಟಿಕ್ ಎನರ್ಜಿ ಹೆಚ್ಚಿದೆ, ಹಾಗಾಗಿ 20 ಸೆಂಟಿಮೀಟರ್ವರೆಗೂ ಮುಂದೆ ಹೋಯಿತು ಅಲ್ವಾ? ಸೊ ಕನ್ಕ್ಲೂಷನ್ ಏನು? ಆ್ಯಸ್ ವಿ ಇನ್ಕ್ರೀಸ್ ದ ಮಾಸ್ ದ ಕೈನೆಟಿಕ್ ಎನರ್ಜಿ ವಿಲ್, ಹೌದು, ಹೆಚ್ಚಾಗುತ್ತೆ. ಕಾಮನ್ ಸೆನ್ಸ್ ಅಲ್ವಾ ಇವೆಲ್ಲ, ಗೊತ್ತಿರೋದೇ ಇದು. ಏನು ದೊಡ್ಡದು ಸ್ವಲ್ಪ ಸ್ಪೀಡಲ್ಲಿ ಹೋಯಿತು ಅಂತ ಹೇಳಿದ್ರೆ, ಲೈಕ್ ಲಾರಿ ಎಲ್ಲ, ಹೆದರಿಕೆ ಆಗುತ್ತೆ. ಅದೇ ಸ್ಪೀಡಲ್ಲಿ ಒಂದು ಬಾಲ್ ಬಂತು ಅಂತ ಹೇಳಿದ್ರೆ ಅಷ್ಟೊಂದು ಹೆದರಿಕೆ ಆಗೋಲ್ಲ. ಹೆದರಿಕೆ ಆಗೋಲ್ಲ ಹೇಳಬೇಕು ಅಂತ ಹೇಳಿದ್ರೆ. ಕ್ಯಾಚ್ ಹಿಡಿತೀವಿ, ಡಿಚ್ಚಿ ಹೊಡಿತೀವಿ, ಏನೇನೋ ಮಾಡ್ತೀವಿ, ತಾನೆ? ಫುಟ್ಬಾಲೆಲ್ಲ ಬಂತು ಅಂತ ಹೇಳಿದ್ರೆ, ವಾಲಿಬಾಲ್ ಬಂತು ಅಂತ ಹೇಳಿದ್ರೆ ಅದ್ರಲ್ಲಿ ಆಟ ಆಡ್ತೀವಿ. ಅದೇ ಸ್ಪೀಡಲ್ಲಿ ನೀವು ಒಂದು ಲಾರಿ ಬಂತು ಅಂತ ಹೇಳಿದ್ರೆ ನಿಂತಿರ್ತೀರ ಎದುರುಗಡೆ, ಇಲ್ಲ ತಾನೆ? ಸೊ ಇವೆಲ್ಲ ಕಾಮನ್ ಸೆನ್ಸ್. ಫಿಸಿಕ್ಸ್ ಇಸ್ ಕಾಮನ್ ಸೆನ್ಸ್, ಏನಿಲ್ಲ. ಹಾಂ, ಇದು ಒಂದು ಡೈರೆಕ್ಟ್ ಕನ್ಕ್ಲೂಷನ್ನು. ಕೈನೆಟಿಕ್ ಎನರ್ಜಿ ಇಸ್ ಡ್ಯಾಶ್ ಪ್ರಪೋರ್ಷನಲ್ ಟು ಮಾಸ್. ಹೌದು, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಮಾಸ್. ಕೈನೆಟಿಕ್ ಎನರ್ಜಿ ಇಸ್ ಡ್ಯಾಶ್ ಪ್ರಪೋರ್ಷನಲ್ ಟು ವೆಲಾಸಿಟಿ. ಹೌದು, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವೆಲಾಸಿಟಿ. ಆ್ಯಕ್ಚುಲಿ ಸ್ಕ್ವೇರ್ ಆಫ್ ವೆಲಾಸಿಟಿ, ಅದನ್ನು ಮುಂದಿನ ವೀಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಸೊ ಇನ್ ಟರ್ಮ್ಸ್ ಆಫ್ ಎಕ್ಸ್ಪ್ರೆಷನ್ ಬರೀಬೇಕು ಅಂತ ಹೇಳಿದ್ರೆ, ಕೈನೆಟಿಕ್ ಎನರ್ಜಿ ಇಸ್ ಪ್ರಪೋರ್ಷನಲ್ ಟು ಮಾಸ್, ಮತ್ತು ಕೈನೆಟಿಕ್ ಎನರ್ಜಿ ಇಸ್ ಪ್ರಪೋರ್ಷನಲ್ ಟು nth ಪವರ್ ಆಫ್ ವೆಲಾಸಿಟಿ. ಆ್ಯಕ್ಚುಲಿ ಸ್ಕ್ವೇರ್ ಅದನ್ನೆರಡು ಕಂಬೈನ್ ಮಾಡ್ತು ಅಂತ ಹೇಳಿದ್ರೆ ಇಟ್ ಇಸ್ m into v to the power of n. So therefore kinetic energy is equal to half mv square. Of course ಈ ಥರ ಡೈರೆಕ್ಟಾಗಿ ಬರೆಯೋದಕ್ಕಾಗಲ್ಲ, ಅದರದ್ದೇ ಆದ ಡಿರೈವೇಷನು, ರಿಸರ್ಚ್ ಅದೆಲ್ಲ ಇರುತ್ತೆ. ಅದನ್ನೆಲ್ಲ ಮಾಡಿಕೊಂಡು ಈ ಉತ್ತರಕ್ಕೆ ಬರ್ತಾರೆ. ಸರಿನಾ? ಎನಿವೇಸ್, ಸುಮ್ಮನೆ ಇದನ್ನು ನಿಮ್ಗೆ ಇಂಟ್ರಡಕ್ಷನ್ ಅಂತ ನೋಡ್ತಾ ಇರೋದು. ಇದರಲ್ಲಿ ಏನು ಬರೆಯೋಂಥದ್ದೇನಿಲ್ಲ, ಅರ್ಥ ಮಾಡ್ಕೊಳೋದಂಥ ವಿಷಯ ಕೂಡ ಅಷ್ಟೇ. ಆಯಿತಾ? ಈಗ ಪಾಸ್ ಮಾಡ್ಕೊಂಡು ಸುಮ್ಮನೆ ನೋಡ್ಕೊಂಡು ಹೋಗಿ ಏನು ಬರ್ಕೊಳೋದಂತೇನಿಲ್ಲ.